ಓಂ ಶ್ರೀ ಗುರುಭ್ಯೋಂ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗ್ರಹಗಳಿಗಿರ್ತಕ್ಕಂತಹ ಬಲಾಬಲಗಳನ್ನ ಯಾವ ರೀತಿ ತಿಳ್ಕೊಳ್ಳುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರಮುಖವಾಗಿ ನಮ್ಮ ಜಾತಕದಲ್ಲಿ ಮನುಷ್ಯನ ಒಂದು ಕಾಲಚಕ್ರ ಹೇಗಿದೆ ಅಂದ್ರೆ, ಶಿಶುವಾಗಿ ಹುಟ್ಟಿದಂತಹ ಮನುಷ್ಯ ಒಂದು ಬಾಲ್ಯಾವಸ್ಥೆಯನ್ನ ಕಳೀತಾನೆ, ಮತ್ತೆ ಪ್ರೌಢಾವಸ್ಥೆಯನ್ನ ಕಳೀತಾನೆ, ಯೌವನ ಸ್ಥಿತಿಯನ್ನ ಕಳೀತಾನೆ, ಅನುಭವಸ್ಥ ವ್ಯಕ್ತಿಯಾಗಿ ಸದೃಢ ದೇಹವನ್ನು ಹೊಂದಿ ಆ ಕಾಲಚಕ್ರವನ್ನ ಮುಗಿಸುವಂಥದ್ದು. ನಂತರ ವಯೋ ಸಹಜ ವೃದ್ಧನಾಗುವಂಥದ್ದನ್ನ ಮುಖ್ಯವಾಗಿ ನಾವು ಗಮನಿಸಬಹುದು. ಅದೇ ರೀತಿ ನಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಗ್ರಹಗಳ ವಯಸ್ಸನ್ನ ಅಥವಾ ಅವುಗಳ ಶಕ್ತಿಯನ್ನ ತಿಳ್ಕೊಳ್ಳಿಕ್ಕೂ ಸಹ ಒಂದು ವ್ಯವಸ್ಥೆ ಇದೆ, ಪರಾಶರ ಪದ್ಧತಿ. ಹಾಗಾಗಿ ನಮ್ಮ ಜಾತಕದಲ್ಲಿ ಯಾವ ಗ್ರಹ ಎಷ್ಟರ ಮಟ್ಟಿಗೆ ಫಲಯುತವಾಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಈ ಡಿಗ್ರಿ ವೈಸ್ ಅಲ್ಲಿ ಇರ್ತಕ್ಕಂತಹ ಗ್ರಹಗಳನ್ನ ತಿಳ್ಕೊಳ್ಳುವಂಥದ್ದು ಹೆಚ್ಚು ಉಪಯುಕ್ತವಾಗಿರುತ್ತೆ. ಹಾಗಾಗಿ ಈ 0 ಡಿಗ್ರಿಯಿಂದ 1 ಡಿಗ್ರಿಯ ಒಳಗಡೆ ಯಾವ್ದಾದ್ರೂ ಒಂದು ಗ್ರಹ ಬಂತು ಅಂದ್ರೆ ಆ ಗ್ರಹ ಈ ಶಿಶು ಅವಸ್ಥೆಯಲ್ಲಿ ಇರೋದು. ಆಗ ತಾನು ಜನಿಸಿದಂತಹ ಮಗು ಹೇಗಿರುತ್ತೆ, ಅದಕ್ಕೆ ಏನು ತಿಳಿಯೋದು ಮತ್ತೆ ಯಾವುದೇ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರೋಂಥದ್ದಾಗಿರೋದ್ರಿಂದ ಬಾಲ್ಯಾವಸ್ಥೆ ಅಥವಾ ಶಿಶು ಅವಸ್ಥೆಯಲ್ಲಿ ಅದು ಇರೋಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಈ ಗ್ರಹಕ್ಕೆ ಹೆಚ್ಚು ಬಲ ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂಥದ್ದನ್ನ ಪರಾಶರ ಮುನಿಗಳು ತಿಳಿಸಿದ್ದಾರೆ. ಹಾಗಾಗಿ ಈ ಬಾಲ್ಯಾವಸ್ಥೆ ಅಥವಾ ಶಿಶು ಅವಸ್ಥೆಯಲ್ಲಿ ಇರ್ತಕ್ಕಂತಹ ಗ್ರಹ ನಮ್ಮ ಜೀವನದಲ್ಲಿ ಒಂದು 30ರಿಂದ 35 ವರ್ಷಗಳ ನಂತರ ಬಂದ್ರೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂಥದ್ದು. ಅಥವಾ ಮಗು ಕೂಡ ಚಿಕ್ಕದಾಗೇ ಇರುತ್ತೆ, ಅಂದ್ರೆ ಜಾತಕದ ಮಗು ಚಿಕ್ಕ ವಯಸ್ಸಿಂದೇ ಆಗಿರುತ್ತೆ. ಅದರ ಜೊತೆಗೆ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂತಹ ಗ್ರಹವೂ ಕೂಡ ದಶಾಭುಕ್ತಿ ಅಂತರ್ಭುಕ್ತಿಗಳು ಬಂದಂತ ಸಮಯದಲ್ಲಿ ಯಾವುದೇ ಅನುಕೂಲಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ 1 ಡಿಗ್ರಿಯಿಂದ 5 ಡಿಗ್ರಿಯಲ್ಲಿರ್ತಕ್ಕಂತಹ ಗ್ರಹಗಳನ್ನ ಯೌವನಾವಸ್ಥೆ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು, ಅಥವಾ ಬಾಲ್ಯಾವಸ್ಥೆ ಅಂತ ಹೇಳಿ ಕರೆಯುವಂಥದ್ದು. ಈ ಅವಸ್ಥೆಯಲ್ಲಿ ಇರ್ತಕ್ಕಂತಹ ಗ್ರಹಗಳು ಆಗ ತಾನೇ ಮಲಗಿ ಎದ್ದು ಒಂದು ಪ್ರಭಾವಯುತವಾದಂತಹ ಒಂದು ಚಲನೆಯನ್ನು ಹೊಂದಿರತಕ್ಕಂತಹ ಗ್ರಹಗಳಾಗಿರ್ತವೆ. ಸ್ವಲ್ಪ ಮಟ್ಟಿಗೆ ಶಕ್ತಿಯುತವಾಗಿರ್ತಕ್ಕಂತಹ ಗ್ರಹಗಳಾಗಿರ್ತವೆ. ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಬೇಕು ಅಂತಂದ್ರೆ ಇವು ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನ ಮಾಡಿಕೊಡ್ತವೆ. ಇವುಗಳ ದಶಾಭುಕ್ತಿ ಅಂತರ್ಭುಕ್ತಿಯ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂಥದ್ದನ್ನ ನಾವು ಕಾಣಬಹುದಾಗಿರುತ್ತೆ. ನಂತರ ಈ 5 ಡಿಗ್ರಿಯಿಂದ 17 ಡಿಗ್ರಿಯಲ್ಲಿ ಬರ್ತಕ್ಕಂತಹ ಗ್ರಹಗಳನ್ನ ನಾವು ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂತಹ ಗ್ರಹಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಗ್ರಹಗಳ ದಶಾಭುಕ್ತಿ ಅಂತರ್ಭುಕ್ತಿಗಳ ಸಮಯದಲ್ಲಿ ಯಾವುದೇ ರೀತಿಯ ಒಂದು ಚಾಲೆಂಜ್ ಅನ್ನ ತೆಗೆದುಕೊಳ್ಳುವಂತಹ ಒಂದು ಪ್ರಸಂಗ ಬಂದ್ರೆ ಅದನ್ನ ತೆಗೆದುಕೊಳ್ಳುವಂಥದ್ದು ಇಲ್ಲ, ನಾನು ಈ ಕೆಲಸವನ್ನ ಮಾಡ್ತೇನೆ, ಇದು ನನ್ನ ಕೈಲಿಂದ ಆಗುತ್ತೆ, ಎಲ್ಲದಕ್ಕೂ ಮುನ್ನುಗ್ಗುವಂತಹ ಪ್ರವೃತ್ತಿ ಈ ಗ್ರಹಗಳ ದಶಾಭುಕ್ತಿಯಲ್ಲಿ ಬಂದಾಗ ಅದು ಆಗುವಂಥದ್ದು. ಈಗ ನಾವು ನೋಡ್ತೀವಿ, ಒಬ್ಬ ವ್ಯಕ್ತಿ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ನಾನು ಇಂಥ ಕೆಲಸವನ್ನ ಮಾಡ್ತೀನಿ, ಎಲ್ಲದಕ್ಕೂ ಮುನ್ನುಗ್ಗುವಂತ ಒಂದು ಪ್ರವೃತ್ತಿ ಬರಬೇಕು ಅಂತಂದ್ರೆ ಈ ಪ್ರೌಢಾವಸ್ಥೆಯಲ್ಲಿರುವಂತಹ ಗ್ರಹಗಳ ದಶಾಭುಕ್ತಿಯ ಅಂತರ್ಭುಕ್ತಿಗಳು ಬರಬೇಕಾಗುತ್ತೆ. ನಂತರ ಈ 17 ಡಿಗ್ರಿಯಿಂದ 25 ಡಿಗ್ರಿಯಲ್ಲಿ ಬರ್ತಕ್ಕಂತಹ ಗ್ರಹಗಳನ್ನ ನಾವು ಅನುಭವಸ್ಥ ಗ್ರಹಗಳು ಅಂತೇಳಿ ಕರಿತೀವಿ. ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನ ತೆಗೆದುಕೊಳ್ಳೋಲ್ಲ, ತನ್ನ ಜೀವಮಾನದ ಅನುಭವದ ಮೇಲೆ ಎಲ್ಲವನ್ನ ಯೋಚಿಸಿ ಕೆಲಸಗಳನ್ನ ಮಾಡುವಂತಹ ಪ್ರವೃತ್ತಿ ಈ ಗ್ರಹಗಳದ್ದಾಗಿದೆ. ಯಾವುದಾದ್ರೂ ಸರಿ ಸಮಾನ ಚಿತ್ತ, ಒಂದು ಕೆಟ್ಟದಾದ್ರೆ ಕುಗ್ಗದೆ, ಒಳ್ಳೇದಾದ್ರೆ ಹಿಗ್ಗದೆ, ಎಲ್ಲದನ್ನು ಕೂಡ ಸಮಾನ ಚಿತ್ತದಿಂದ ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವ ಈ ಗ್ರಹ ಸ್ಥಿತಿಗಳದ್ದಾಗಿರುತ್ತೆ. ಇದು ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ಬಹುಮುಖ್ಯವಾಗಿ ಪ್ರಮುಖವಾದಂತಹ ಒಂದು ಸ್ಥಿತಿ. ಇಂತಹ ಗ್ರಹಗಳು ಹೆಚ್ಚೆಚ್ಚು ನಮ್ಮ ಜಾತಕದಲ್ಲಿ ಇತ್ತು ಅಂತಂದ್ರೆ ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು. ನಂತರ ಈ 25 ಡಿಗ್ರಿಯಿಂದ 30 ಡಿಗ್ರಿಯ ಒಳಗೆ ಬರ್ತಕ್ಕಂತಹ ಗ್ರಹಗಳ ಸ್ಥಿತಿಯನ್ನ ನಾವು ವಯೋವೃದ್ಧ ಸ್ಥಿತಿ ಅಥವಾ ವಯಸ್ಸಾದ ಗ್ರಹಗಳು ಅಂತೇಳಿ ಕರೆಯುವಂಥದ್ದು. ಈ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಗ್ರಹಗಳ ದಶಾಭುಕ್ತಿ ಅಂತರ್ಭುಕ್ತಿ ಸಮಯದಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನ
ನಾವು ಹಿಡ್ಕೊಂಡ್ರೆ ನಿಧಾನಗತಿಯಲ್ಲಿ ನಡೆಯುವಂಥದ್ದು ಅಥವಾ ಸಾಮರ್ಥ್ಯವೇ ಇಲ್ಲದಂತೆ ನಡೆಯುವಂಥ ಒಂದು ಪ್ರಸಂಗ ಬರುವಂಥದ್ದು ಈ ಡಿಗ್ರಿಯಲ್ಲಿ ಇರ್ತಕ್ಕಂಥ ಗ್ರಹಗಳದ್ದಾಗಿರುತ್ತೆ. ಹಾಗಾಗಿ ನಿಮ್ಮ ಜಾತಕಗಳನ್ನ ಒಮ್ಮೆ ಡಿಗ್ರಿ ವೈಸ್ ಅಲ್ಲಿ ಪರಿಶೀಲನೆಯನ್ನ ಮಾಡ್ಕೊಳ್ಳಿ.